ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೋದಿ ಪಲಾಯನವಾದಿ ಅನ್ನೋದು ಕೆಲವು ಸಂದರ್ಭಗಳಲ್ಲಿ, ಸಾಕಷ್ಟು ಸಂದರ್ಭಗಳಲ್ಲಿ ನಮಗೆಲ್ಲರಿಗೂ ಕೂಡ ನಿರೂಪಣೆ ಆಗಿದೆ. ಪತ್ರಿಕಾಗೋಷ್ಠಿಗಳಿಂದ ಪಲಾಯನ. ಒಂದು ಪತ್ರಿಕಾಗೋಷ್ಠಿನೂ ನಡೆಸಿಲ್ಲ 11 ವರ್ಷದಲ್ಲಿ. ಪತ್ರಿಕಾಗೋಷ್ಠಿ ಅನ್ನೋ ಪದ ಕೇಳಿಸ್ಕೊಂಡ್ರೆ ಪಾಪ ಭಯ ಬರುತ್ತೆ ಅನಿಸುತ್ತೆ. ಅದ್ರ ಕಡೆ ಮುಖನೇ ಹಾಕಿಲ್ಲ. ಸರ್ವಪಕ್ಷಗಳ ಸಭೆ, ಅಲ್ಲಿಂದ ಪಲಾಯನ. ಯಾವ ಸಭೆಗೂ ಅಟೆಂಡ್ ಮಾಡಲ್ಲ, ಸರ್ವಪಕ್ಷಗಳ ಸಭೆಯನ್ನು ಅಟೆಂಡ್ ಮಾಡಲ್ಲ. ನಿನ್ನೆಯೂ ಸಹ ಮಳೆಗಾಲದ ಅಧಿವೇಶನದ ಆರಂಭಕ್ಕೂ ಮೊದಲು ಸರ್ವಪಕ್ಷ ಸಭೆ ಕರೆಯಲಾಗಿತ್ತು. ಅದಕ್ಕೆ ಮೋದಿನೂ ಹೋಗಿಲ್ಲ, ಅಮಿತ್ ಶಾನೂ ಹೋಗಿಲ್ಲ, ರಾಜನಾಥ್ ಸಿಂಗೂ ಹೋಗಿಲ್ಲ. JP ನಡ್ಡಾ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ಅಂತೆ. ಎಂಥ ವ್ಯಂಗ್ಯ ನೋಡಿ, ಪ್ರಜಾಪ್ರಭುತ್ವದ ವ್ಯಂಗ್ಯ. ಆದರೆ ಈಗ ಪತ್ರಿಕಾಗೋಷ್ಠಿ ಪಲಾಯನ, ಸರ್ವಪಕ್ಷಗಳ ಸಭೆಯಿಂದ ಪಲಾಯನಕ್ಕೆ ಇನ್ನೊಂದು ಹೊಸದಾಗಿ ಸೇರ್ಕೊಂಡಿದೆ. ಸದನದಿಂದಲೇ ಪಲಾಯನ. ಭಯ. ವಿಪಕ್ಷಗಳ ಹತ್ರ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆಪರೇಷನ್ ಸಿಂಧೂರದ ಬಗ್ಗೆ ಇದೆ, ಭಾರತದ ಫೈಟರ್ ಜೆಟ್ಗಳು ಬಿದ್ದಿರೋದ್ರ ಬಗ್ಗೆ ಇದೆ, ಯುದ್ಧ ವಿರಾಮವನ್ನು ಟ್ರಂಪ್ ಘೋಷಣೆ ಮಾಡಿದ್ದರ ಬಗ್ಗೆ ಇದೆ, ಏನೆಲ್ಲ ಪ್ರಶ್ನೆಗಳಿದ್ದಾವೆ. ಪಹಲ್ಗಾಮ್ ದಾಳಿಯ ಬಗ್ಗೆ ಇದೆ. ಒಂದು ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗೋದಿಲ್ಲ ನನ್ನ ಕೈಲಿ. ಹಾಗಾದರೆ ಏನು ಮಾಡಬೇಕು? ಪಲಾಯನ ಮಾಡಬೇಕು. ಪತ್ರಿಕಾಗೋಷ್ಠಿಯಿಂದ ಹೇಗೆ ತಪ್ಪಿಸ್ಕೊಂಡೋ, ಈ ಕಡೆ ಸರ್ವಪಕ್ಷಗಳ ಸಭೆಗಳಿಂದ ಹೇಗೆ ತಪ್ಪಿಸ್ಕೊಳ್ತಿದ್ದೀನೋ, ಇದೇ ರೀತಿ ಸದನದಿಂದ ತಪ್ಪಿಸ್ಕೊಳ್ಬೇಕು ಅಂತ ಇವತ್ತು ಮಳೆಗಾಲದ ಅಧಿವೇಶನ ಶುರುವಾಗ್ತಿದೆ. ನಾಡಿದ್ದು ಮೋದಿ ಸಾಹೇಬರು ಫಾರಿನ್ ಟ್ರಿಪ್ ಹೊರಟಿದ್ದಾರೆ. ಲಂಡನ್ ಹೋಗ್ತಾರಂತೆ ಫಸ್ಟು, ಅಲ್ಲಿಂದ ಹಂಗೇ ಮಾಲ್ಡೀವ್ಸ್ಗೆ ಹೋಗ್ತಾರಂತೆ. ನಿಧಾನಕ್ಕೊಂದು 4 ದಿನ ಬಿಟ್ಕೊಂಡು ಬರ್ತಾರಂತೆ. ಆ 4 ದಿನದಷ್ಟೊತ್ತಿಗೆ ವೀಕೆಂಡ್ ಬಂದಿರುತ್ತೆ. ಅಂದರೆ ಇಡೀ ವಾರ ಕೈಗೆ ಸಿಗಲ್ಲ. ಸದನದಲ್ಲಿ ಮುಖ ತೋರಿಸುವಂತಹ ಅವಶ್ಯಕತೆ ಇರಲ್ಲ. ಮೊದಲೇ ಸದನಕ್ಕೆ ಬರೋದೇ ಇಲ್ಲ. ಸದನ ಅಂದ್ರೇ ನಡುಕ. ಬರೀ ಅವರಿಗೆ ಮಾತಾಡುವಾಗ ಅವಕಾಶ ಸಿಕ್ಕರೆ ಆ ದಿನ ಬಂದ್ಬಿಟ್ಟು ಒಂದಷ್ಟು ಸುಳ್ಳುಗಳನ್ನು ಹೇಳಿ ಇಡೀ ದೇಶದ ಜನತೆಗೆ ವ್ಯಂಗ್ಯ ಮಾಡಿ, ಪ್ರಜಾಪ್ರಭುತ್ವನೂ ವ್ಯಂಗ್ಯ ಮಾಡಿ, ವಿರೋಧ ಪಕ್ಷನೂ ವ್ಯಂಗ್ಯ ಮಾಡಿ, ಏನೇನೇನೋ ಸಿಂಬಲ್ಗಳು ತೋರಿಸೋದು ಬೆರಳುಗಳಲ್ಲಿ. ಆಮೇಲೆ ಇನ್ನೇನೋ ಒಂಥರ ವ್ಯಂಗ್ಯ ಹಿಂಗೆಲ್ಲ ನಿಂತ್ಕೊಳ್ಳೋದು, ಏನೇನೋ ಮಾಡೋದು. ಅದರ ಜೊತೆಗೆ ಅದು ಯಾವನು ಸ್ಕ್ರಿಪ್ಟ್ ಬರೀತಾ ಇದ್ದಾನೋ ಗೊತ್ತಿಲ್ಲ. ಆ ಸ್ಕ್ರಿಪ್ಟನ್ನ ಎಲ್ಲ ಜೋಡಿ ಪದಗಳು, ಪ್ರಾಸದಾಯಕವಾಗಿ ಒಂದಷ್ಟು ಡೈಲಾಗ್ ಹೊಡೆದ್ಬಿಟ್ಟು ಟಕ್ಕಂತ ಎದ್ದೋಡೋಗ್ಬಿಡೋದು. ಇವತ್ತು ಅದನ್ನೇ ಮಾಡಿದ್ದು. ಬಂದರು, ಕೂತ್ಕೊಂಡ್ರು, ಎದ್ರು, ಹೋದರು, ಅಷ್ಟೇ. ಕೆಲವೇ ಕ್ಷಣಗಳು. ಅದಕ್ಕೆ ರಾಹುಲ್ ಗಾಂಧಿ ಹೊರಗಡೆ ಬಂದು ಹೇಳಿದ್ರು, ಪ್ರಧಾನಮಂತ್ರಿಗಳು ಕೈಗೆ ಸಿಗಬೇಕಲ್ಲ, ಸದನದಿಂದನೇ ಓಡೋಗ್ತಿದ್ದಾರಲ್ಲ ಅಂತ. ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ, ಬೆನ್ನು ತೋರಿಸಿ ಓಡಿ ಹೋಗ್ತಾ ಇದ್ದಾರೆ ಪ್ರಧಾನಿಗಳು. ಆದರೂ ಏನೂ ಅನಿಸಲ್ಲ. ಐ ಡೋಂಟ್ ಕೇರ್. ನನಗೇನು, ತಪ್ಪಿಸ್ಕೊಂಡು ಓಡಾಡಬೇಕು. ಅಧಿಕಾರ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನಾನು ಜಾಲಿಯಾಗಿರಬೇಕು. 8,500 ಕೋಟಿ ರೂಪಾಯಿಗಳ ಒಂದು ಫ್ಲೈಟ್ ಇದೆ ನನಗೋಸ್ಕರ. ಅದರಲ್ಲಿ ದೇಶ ವಿದೇಶ ಸುತ್ತಬೇಕು, ಫಾರಿನ್ಗೆ ಹೋಗಬೇಕು. ಅಲ್ಲೇನು ದೇಶದ ಸಂಬಂಧ ಅದು ಇದ್ರ ಬಗ್ಗೆ ಏನು ಮಾತಾಡೋದು ಬೇಕಾಗಿಲ್ಲ. ಹೋಗಿ ಅವ್ರ ಮುಂದೆ ಜೋರಾಗಿ ನಗಬೇಕು. ಅವ್ರೇನೋ ಒಂದು ಪ್ರಶಸ್ತಿ ಕೊಡೋ ಹಾಗೆ ಮಾಡ್ಕೋಬೇಕು. ಅಲ್ಲೊಂದು ಮೆಡ್ಲ ಹಾಕ್ತಾರೆ, ಮೆಡ್ಲ ಹಾಕಿಸ್ಕೊಳ್ಬೇಕು. ಆಮೇಲೆ ನನ್ನ ದೋಸ್ತಿಗೆ ಒಂದು ಬಿಸ್ನೆಸ್ ಕೊಡಿ ಅಂತ ಅಂಬಾನಿ ಅದಾನಿಗೆ ಒಂದಷ್ಟು ಏನಾದರೂ ಬಿಸ್ನೆಸ್ ಕಾಂಟ್ರಾಕ್ಟ್ಗಳನ್ನು ಮಾಡಿಸಿ ನೆಮ್ಮದಿಯಾಗಿ ಊಟ ಮಾಡಿ ಆರಾಮಾಗಿ ಫ್ಲೈಟಲ್ಲಿ ಮಲ್ಕೊಂಡು ಬಂದುಬಿಡೋದು. ಇಲ್ಲೇ ಬಂದುಬಿಟ್ಟು ತಪ್ಪಿಸ್ಕೊಂಡು ಓಡಾಡೋದು. ಯಾವುದ್ರ ಬಗ್ಗೆನೂ ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ. ನೀವೇನಾದರೂ ಕೇಳಿ ಆ ಪ್ರಶ್ನೆಗೆ ಉತ್ತರ ಇರಲ್ಲ. ಹೋಗಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹಿಂಗೆ ಆಕಾಶ ನೋಡಿಕೊಂಡು ಹುಡುಕಿ ಹೇಳೋದು. ಯಾಕಂದರೆ ಅಲ್ಲಿ ಟೆಲಿಪ್ರಾಂಪ್ಟರ್ ಇರಲ್ವಲ್ಲ, ಹುಡುಕಿ ಹೇಳೋದು. ಅದಕ್ಕೆ ಹಿಂದುಗಡೆ ಕೂತಂತಹ ಭಕ್ತಗಣ, ಮೋದಿ ಭಕ್ತಗಣ, ಮೋದಿ ಅಂತ ಟೇಬಲ್ ಕುಟ್ಟೋದು. ಸದನದಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತಲೂ MP ಆಗಿರುವಂಥವ್ರು ಕೂಡ ಅಷ್ಟು ಗೊತ್ತಿರಲ್ಲ. ಸರ್ವಾಧಿಕಾರಿಯ ಹೆಸರು ಕೂಗದಂಗೆ ಕೂತಿರ್ತಾರೆ ಪ್ರಜಾಪ್ರಭುತ್ವದಲ್ಲಿ. ಇವರ ಪ್ರಜಾಪ್ರಭುತ್ವ, ಇವರ ಸರ್ಕಾರ, ಇವರ ನಡವಳಿಕೆ ಕೇವಲ ಧರ್ಮದ್ವೇಷದ ಆಧಾರದ ಮೇಲೆ ಓಟುಗಳನ್ನು ಪಡ್ಕೋಬೋದು ಅನ್ನೋ ಧೈರ್ಯ, ಅಷ್ಟೇನೇನಿಲ್ಲ. ಈ ದೇಶದ ಜನ ಧರ್ಮದ ವಿಚಾರವನ್ನು ತಗೊಂಡು ಬಂದು ಇಟ್ಟರೆ ಓಟ್ ಹಾಕ್ತಾರೆ, ಮುಗೀತು. ಮೂರ್ಖರು ದೇಶ ತುಂಬ ಇದ್ದಾರೆ, ಅವರನ್ನು ಇನ್ನಷ್ಟು ಮೂರ್ಖರನ್ನಾಗಿ ಮಾಡಿಸಿ ನಾವು ಓಟ್ ಹಾಕಿಸ್ಕೊಳ್ತೀವಿ.
ಓಟ್ ಹಾಕ್ಸ್ಕೊಳ್ತೀವಿ ಅಂತ ಆರಾಮಾಗಿ ಓಟ್ ಹಾಕ್ಸ್ಕೊಂಡು ಅಧಿಕಾರದಲ್ಲಿ ಕೂತು ಎಂಜಾಯ್ ಮಾಡ್ತಿರ್ತಾರೆ. ಪ್ರಶ್ನೆ ಕೇಳೋ ಸಂದರ್ಭ ಬಂದಾಗ ಫ್ಲೈಟ್ ಹತ್ತಿ ಅಂತ ಓಡಾಗ್ಬಿಡೋದು. ಈಗ ಅದನ್ನೇ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಇದಿಷ್ಟು ನರೇಂದ್ರ ಮೋದಿಯವರ ಪಲಾಯನವಾದಕ್ಕೆ ಹೊಸ ಸೇರ್ಪಡೆ. ಸದನದಿಂದಲೂ ಈಗ ಸದನದಿಂದಲೂ ಪಲಾಯನ. ನೋಡೋಣ ಅದೆಷ್ಟು ಪಲಾಯನ ಮಾಡ್ತಾರೆ. ಹೀಗೆ ತಪ್ಪಿಸ್ಕೊಂಡು ಓಡಾಡಿ ಜನನೂ ಒಂದಿನ ತಪ್ಪಿಸ್ಬಿಡ್ತಾರೆ, ದಾರಿ ತಪ್ಪಿಸ್ತಾರೆ. ಆಗ ಇದ್ದೇ ಇದೆಯಲ್ಲ ಅವ್ರದ್ದೇ ಡೈಲಾಗು, ಜೋಳಿ ಊಟ ಹಾಕಿ ಚಲ್ಪಡೋಂಗ ಅಂತ, ಜೋಳಿಗೆ ಹಾಕ್ಕೊಂಡು ಹೊರಟೇ ಬಿಡ್ತೀನಿ ಅಂತ. ನೋಡೋಣ ಅದೆಲ್ಲಿಗೂ ಹೋಗ್ತಾರೋ, ಅಥವಾ ಮುಂದೆ ಇಷ್ಟು ವರ್ಷಗಳ ಆಡಳಿತದಲ್ಲಿ ಮಾಡಿರುವಂತಹದ್ದು ಎಲ್ಲದಕ್ಕೂ ಉತ್ತರ ಕೊಡ್ತಾರೋ ಕೋರ್ಟಲ್ಲಿ ನಿಂತ್ಕೊಂಡು. ಅದೆಲ್ಲವೂ ಸಹ ಗೊತ್ತಾಗತ್ತೆ. ಅಷ್ಟು ಸುಲಭಕ್ಕೆ ಜೋಳಿಗೆ ಹಿಡ್ಕೊಂಡು ಹೋಗೋಕ್ಕಾಗತ್ತಾ? ಈ ದೇಶದ ಕಾನೂನು ಇನ್ನೂ ಅಷ್ಟು ಬಿದ್ದು ಹೋಗಿಲ್ಲ. ಸೊ ಇದಿಷ್ಟು ಮಳೆಗಾಲದ ಅಧಿವೇಶನದ ಆರಂಭದ ಮೊದಲನೇ ದಿನವೇ ಮೋದಿ ತೋರಿಸಿರುವಂತಹ ಒಂದು ವಿಚಾರ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.